ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸುವುದಾಗಿ ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಗಾಯತ್ರಿ ದೇವಿ ಎಚ್ಚರಿಕೆ. ಅಧಿಕ ಭಾರ, ಅತಿ ವೇಗದ ಗಣಿ ಟಿಪ್ಪರ್ಗಳ ಸಂಚಾರದ ಬಗ್ಗೆ ಆರ್ಟಿಒ ಇನ್ಸ್ಪೆಕ್ಟರ್ಗಳ ನಿರ್ಲಕ್ಷ್ಯಕ್ಕೆ ಆಯುಕ್ತೆ ಎಚ್ಚರಿಕೆ. ವಾಸವಿ ಅಕಾಡೆಮಿಯಿಂದ ಯುಪಿಎಸ್ಸಿ ಉಚಿತ ತರಬೇತಿ. ಎಲ್ಲ ಸಮುದಾಯಗಳ ಅಭ್ಯರ್ಥಿಗಳಿಗೂ ಉಚಿತ ತರಬೇತಿ, ಊಟ, ವಸತಿ ಜೊತೆಗೆ ತರಬೇತಿಗೆ ಜಿಲ್ಲೆಯ ಅಭ್ಯರ್ಥಿಗಳು ಭಾಗವಹಿಸುವಂತೆ ಮನವಿ. ಶ್ರೀರಾಮ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಸಿದ ವೃತ್ತ ನಿರೀಕ್ಷಕ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ, ಸೌಹಾರ್ದತೆ ಕಾಪಾಡಲು ಮನವಿ. ವೈದ್ಯರ ನಿರ್ಲಕ್ಷ್ಯ ಆರೋಪ, ಮೃತದೇಹದೊಂದಿಗೆ ಆಸ್ಪತ್ರೆ ಎದುರು ಹೈ ಡ್ರಾಮಾ. ಚಿಕ್ಕಬಳ್ಳಾಪುರದ ಅಭಯ ಆಸ್ಪತ್ರೆ ಮುಂದೆ ಮೃತನ ಸಂಬಂಧಿಕರ ಆಕ್ರೋಶ. ಕ್ಯಾನ್ಸರ್ ರೋಗಿ ಸಾವಿನ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಆಕ್ರೋಶ. ವಾರ್ತೆಗಳ ವಿವರ. ಅಧಿಕ ಭಾರ ಹೊತ್ತು ಅತಿ ವೇಗದಲ್ಲಿ ಆರ್ಟಿಒ ಕಚೇರಿ ಮುಂದೆಯೇ ಗಣಿ ಟಿಪ್ಪರ್ಗಳು ಸಾಗುತ್ತಿದ್ದರು. ಆರ್ಟಿಒ ಇನ್ಸ್ಪೆಕ್ಟರ್ಗಳ ನಿರ್ಲಕ್ಷ್ಯ, ಅಗತ್ಯ ನಿಯಮಾವಳಿಗಳು ಪಾಲಿಸದಿದ್ದರು. ಏಜೆಂಟರ ಮೂಲಕ ಎಫ್ಸಿ ಮಾಡಿಸುವುದು, ಆಟೋಗಳಲ್ಲಿ ನಿಗದಿಗಿಂತ ಹೆಚ್ಚು ಜನರನ್ನ ತುಂಬಿಕೊಂಡು ಹೋಗುವುದು ಸೇರಿದಂತೆ ಆರ್ಟಿಒ ಇನ್ಸ್ಪೆಕ್ಟರ್ಗಳ ನಿರ್ಲಕ್ಷ್ಯದ ಬಗ್ಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲಿಸಲಾಗುವುದು ಎಂದು ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಗಾಯತ್ರಿ ದೇವಿ ಹೇಳಿದ್ದಾರೆ. ಶುಕ್ರವಾರ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಗಾಯತ್ರಿ ದೇವಿ ಭೇಟಿ ನೀಡಿದ್ದರು. ಈ ವೇಳೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಮತ್ತು ಆರ್ಟಿಒ ಅಧಿಕಾರಿಗಳ ಜಂಟಿ ಸಭೆ ನಡೆಸಿದ ಅವರು ಕೆಲ ಸೂಚನೆಗಳನ್ನು ನೀಡಿದರು. ಈ ವೇಳೆ ಭೇಟಿ ಮಾಡಿದ ಸಿಟಿವಿ ನ್ಯೂಸ್ ಜೊತೆ ಮಾತನಾಡಿದ ಅವರು, ದಿನಕ್ಕೊಬ್ಬ ಆರ್ಟಿಒ ಇನ್ಸ್ಪೆಕ್ಟರ್ ಬರುತ್ತಿರುವ ಬಗ್ಗೆ, ಆರ್ಟಿಒ ಕಚೇರಿಯಲ್ಲಿ ಏಜೆಂಟರ ಹಾವಳಿ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಮಾತನಾಡಿದರು. ಅಲ್ಲದೆ ಪರ್ಮಿಟ್ ಇಲ್ಲದ ಅಂತಾರಾಜ್ಯ ವಾಹನಗಳ ಓಡಾಟದ ವಿಚಾರದಲ್ಲಿಯೂ ಆರ್ಟಿಒ ಇನ್ಸ್ಪೆಕ್ಟರ್ಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದರಿಂದಲೇ ಆರ್ಟಿಒ ಕಚೇರಿ ಮುಂದೆ ನಡೆದ ಅಪಘಾತದಲ್ಲಿ 13 ಮಂದಿ ಮೃತಪಟ್ಟಿರುವ ಬಗ್ಗೆ ಆಯುಕ್ತರ ಗಮನ ಸೆಳೆದಾಗ ನಿಗದಿತ ಸ್ಥಳದಲ್ಲಿ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂಬ ಮಾಹಿತಿ ಇದೆ. ಇವರ ನಿರ್ಲಕ್ಷ್ಯ ಇರುವ ಬಗ್ಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇಂತಹ ತಪ್ಪುಗಳನ್ನು ನಡೆಯುತ್ತಿರುವುದು ಸಾಬೀತಾದರೆ ಶಿಸ್ತು ಕ್ರಮ ವಹಿಸುವ ಭರವಸೆಯನ್ನು ನೀಡಿದರು. ಈಗ ಇಲ್ಲಿ ಹೈವೇಯಲ್ಲಿ ನಾವು ಏನು ಸ್ಪೀಡ್ ಲಿಮಿಟ್ಟು ಅದು ಇದೇನು ಫಾಲೋ ಮಾಡಬೇಕು, ಅದು ಕೆಲವು ಕಡೆ ಎಲ್ಲ ಇಂಟರ್ಸೆಪ್ಟರ್ ಯೂಸ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಪ್ರತಿದಿನ. ಸೊ ಟಿಪ್ಪರ್ಗಳು ಕೆಲವೊಂದು ನೈಟ್ ಟೈಮಲ್ಲಿ ನಾವು ಈಗ ಬೇರೆ ಕಡೆ ಚೆಕಿಂಗ್ ಮಾಡ್ತಾ ಇರ್ತೀವಿ, ಇರೋ ಸ್ಟಾಫಲ್ಲಿ, ಅವೈಲಬಲ್ ಸ್ಟಾಫಲ್ಲಿ. ಇಲ್ಲೇ ಪರ್ಟಿಕ್ಯುಲರ್ ಪ್ಲೇಸ್ ಅಂದಾಗ ನಾವು ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಚೆಕಿಂಗ್ ಟೀಮ್ ಮಾಡಿಕೊಂಡು ಸ್ಕ್ವಾಡು ಮಾಡಿ ಇದೇ ಜಾಗದಲ್ಲಿ ಕೂಡ ನಾವು ಹಾಕೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದರಲ್ಲಿ ಮೇಜರು ಸ್ಕೂಲ್ ಬಸ್ಗಳೇ ಇದೆ. ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಸೊ ಅದರ ವಿರುದ್ಧ ಯಾವ ರೀತಿ ಕ್ರಮ ಇರುತ್ತಾ ಇಲ್ವಾ ನೆಕ್ಸ್ಟ್? ಇಲ್ಲ, ನಾವು ಸ್ಕೂಲ್ ಬಸ್ಗಳನ್ನು ಚೆಕಿಂಗ್ ಮಾಡಲಿಕ್ಕೆ ಒಂದು ವಿಶೇಷವಾಗಿರುವಂಥ ಒಂದು ತಂಡನ ರಚನೆ ಮಾಡಿಕೊಂಡು ಮಾಡಿಸ್ತೀವಿ. ನಮ್ಮ ಗಮನಕ್ಕಿದೆ, ಖಂಡಿತ ಮಾಡ್ತೀವಿ. ಯಾಕಂದರೆ ಸ್ಕೂಲ್ ಬಸ್ಗಳಿಗೆ ಇಂಥದೇ ರೂಲ್ಸ್ ಫಾಲೋ ಮಾಡಿ ಅಂತ ಸೆಪ್ರೇಟಾಗಿ ಒಂದು ಗೈಡ್ಲೈನ್ಸೇ ಇದೆ. ಅವರು ಎಲ್ಲ ಸೇಫ್ಟಿ ಮೆಜರ್ಮೆಂಟ್ ಎಲ್ಲ ಮಾಡ್ಕೊಂಡಿರಬೇಕು. ಮಾಡಿಲ್ಲ ಅಂದ್ರಂತೂ ಕಠಿಣವಾಗಿ ಕ್ರಮ ತಗೊಳ್ತೀವಿ. ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಕೂಡ ಏನು ಅಥಾರಿಟೀಸ್ನ ಕರೆಸ್ಕೊಳ್ಳಿ, ಸ್ಕೂಲ್ ಅಥಾರಿಟೀಸ್ನ, ಅವನ್ನೆಲ್ಲ ಸಪ್ರೇಟಾಗಿ ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ತಿಳಿಸ್ಕೊಡಿ ಸರ್ಕ್ಯುಲರ್ನ. ಅದು ಅವರು ಒಂದು ಪಿರಿಯಾಡಿಕಲ್ ಒಂದು ಮೀಟಿಂಗ್ ಆಗ್ತಾ ಇರಬೇಕು. ಅದು ಮಾಡ್ತಾ ಇದ್ದಾರೆ, ಎಲ್ಲ ಡಿಸ್ಟ್ರಿಕ್ಕಲ್ಲೂ ಇಲ್ಲೂ ಮಾಡಿದ್ದಾರೆ ಅಂತ ನನ್ನ ಗಮನಕ್ಕಿದೆ. ಸ್ಕೂಲ್ ಮಕ್ಕಳಾಗಿರ್ಬೋದು ಅಥವಾ ಪ್ಯಾಸೆಂಜರ್ ಆಗಿರ್ಬೋದು, ಗೂಡ್ಸ್ ವೆಹಿಕಲಲ್ಲಿರೋ ಅಂಥ ಡ್ರೈವರ್ಗಳಾಗಿರ್ಬೋದು ಅಥವಾ ಅದರಲ್ಲಿ ಅಕ್ರಮವಾಗಿ ತೊಗೊಂಡೋಗೋವಂಥ ಪ್ಯಾಸೆಂಜರ್ ಆಗಿರ್ಬೋದು, ಪ್ರತಿಯೊಬ್ಬರದ್ದು ಜೀವ ಅಮೂಲ್ಯನೇ. ಯಾವುದೂ ಆಕ್ಸಿಡೆಂಟ್ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಲಾಸ್ಟ್ ಟೈಮು ನೀವೇನು 13 ಜನ ಒಂದು ಸ್ಪಾಟ್ ಡೆತ್ ಆಗಿತ್ತಲ್ಲ, ಆ ಕೇಸಲ್ಲಿ ನಾನು DC ಮತ್ತು SP ಅವ್ರ ಜೊತೆನೂ ಮಾತಾಡಿದ್ದೀನಿ. ಅವಾಗ ನಾವು ಸಾಕಷ್ಟು ಸೇಫ್ಟಿ ಮೆಜರ್ಮೆಂಟು, ರೋಡಲ್ಲಿ ಯಾವ್ಯಾವ ರೀತಿ ಆಲ್ಟ್ರೇಷನ್ಸ್ ಮಾಡಬೇಕು, ಅಂದರೆ ಸ್ಪೀಡ್ ಕಡಿಮೆ ಮಾಡಲಿಕ್ಕೆ ಸ್ಪೀಡ್ ಬ್ರೇಕರ್ಸ್ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು, ಪಾರ್ಕಿಂಗು ಎಲ್ಲಿ ಕೊಡಬೇಕು ಆ ಗೂಡ್ಸ್ ವೆಹಿಕಲ್ಗಳಿಗೆ, ಪ್ರತಿಯೊಂದು ಕೂಡ ಅವತ್ತು ನಾನು ಮತ್ತು ನಮ್ಮ ಅಪರ ಸಾರಿಗೆ ಆಯುಕ್ತರು ಕೂಡ ಬಂದಿದ್ದರು, ಎಲ್ಲವನ್ನೂ ನಾವು ಡಿಸ್ಕಷನ್ ಮಾಡಿದ್ದೀವಿ.
ಇನ್ನು ಅಧಿಕ ಭಾರ ಹೊತ್ತು ಅತಿ ವೇಗವಾಗಿ ಗಣಿ ಟಿಪ್ಪರ್ಗಳು ಸಂಚರಿಸುತ್ತಿರುವುದು, ಒಂದೇ ಟಿಪ್ಪರ್ಗೆ ಹಲವು ನೇಮ್ ಬೋರ್ಡ್ಗಳನ್ನು ಹಾಕಿಕೊಂಡು ಸಂಚಾರ ಮಾಡುತ್ತಿರುವ ಬಗ್ಗೆಯೂ ಮಾತನಾಡಿದ ಆಯುಕ್ತರು, ಈ ಎಲ್ಲ ವಿಚಾರಗಳ ಬಗ್ಗೆ ಅನಿರೀಕ್ಷಿತ ಭೇಟಿಯ ವೇಳೆ ಪರಿಶೀಲನೆ ನಡೆಸಲಾಗುವುದು. ಯಾವುದೇ ವಿಚಾರದಲ್ಲಿ ನಿರ್ಲಕ್ಷ್ಯ ಕಂಡುಬಂದರೂ ಅಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವುದಾಗಿ ಹೇಳಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ UPSC ಪರೀಕ್ಷೆ ಬರೆಯಲಿಚ್ಛಿಸುವ ಅಭ್ಯರ್ಥಿಗಳಿಗೆ ವಾಸವಿ ಅಕಾಡೆಮಿಯಿಂದ ಉಚಿತ 6 ತಿಂಗಳ ತರಬೇತಿ ನೀಡಲಾಗುತ್ತಿದೆ. ಉಚಿತ ವಸತಿ, ಊಟ ಸಮೇತ ನೀಡುವ ತರಬೇತಿಗೆ 2026ನೇ ಸಾಲಿಗೆ ಪ್ರವೇಶ ಪಡೆಯುವ ಅಭ್ಯರ್ಥಿಗಳಿಗೆ ಅರ್ಜಿ ಕರೆಯಲಾಗಿದೆ ಎಂದು ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಜಿಲ್ಲಾಧ್ಯಕ್ಷ RP ರವಿಶಂಕರ್ ಹೇಳಿದರು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದಿಂದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ RP ರವಿಶಂಕರ್, 116 ವರ್ಷಗಳಿಂದ ವಿವಿಧ ಯೋಜನೆಗಳ ಮೂಲಕ ಜನಾಂಗದ ಅಭಿವೃದ್ಧಿಗೆ ಸೇವೆ ಸಲ್ಲಿಸುತ್ತಿರುವ ಸಂಘ ವಾಸವಿ ಅಕಾಡೆಮಿ ಮೂಲಕ ಲೋಕಸೇವಾ ಆಯೋಗದ ಪರೀಕ್ಷೆ ಬರೆಯಲು ಉಚಿತ ತರಬೇತಿ ಆಯೋಜಿಸಿದೆ. ಬೆಂಗಳೂರು ವಿಜಯನಗರದಲ್ಲಿ ನೀಡುವ ಈ ತರಬೇತಿಗೆ ಯಾವುದೇ ಜಾತಿ ಸಮುದಾಯದ ಅಭ್ಯರ್ಥಿಗಳು ಪ್ರವೇಶ ಪಡೆಯಬಹುದು ಎಂದರು. 2026ನೇ ಸಾಲಿಗೆ ತರಬೇತಿ ಪಡೆಯುವ ಅಭ್ಯರ್ಥಿಗಳು ಸಂಸ್ಥೆ ನಡೆಸುವ ಲಘು ಪರೀಕ್ಷೆ ಮೂಲಕ ಅರ್ಹತೆ ಪಡೆಯುತ್ತಾರೆ. 30 ವರ್ಷಗಳ ಅನುಭವಿ ಶಿಕ್ಷಕರಿಂದ ತರಬೇತಿ ಕೊಡಿಸಲಾಗುತ್ತದೆ. 6 ತಿಂಗಳ ಕಾಲ ನಡೆಯುವ ಈ ತರಬೇತಿಗೆ ಅರ್ಜಿ ಕರೆಯಲಾಗಿದೆ. ಜಿಲ್ಲೆಯ ಆಸಕ್ತ ಅಭ್ಯರ್ಥಿಗಳು ಸಂಪರ್ಕಿಸಲು ಕೋರಿದರು. 16 ವರ್ಷಗಳಿಂದ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು 20 ಯೋಜನೆಗಳನ್ನು ರೂಪಿಸಿದೆ. ಒಬ್ಬ ವಿಧವಾ ಯೋಜನೆ, ಆಮೇಲಿಂದ ಅಮರ ಜ್ಯೋತಿ ಯೋಜನೆ, ಆಮೇಲಿಂದ ಓದುವಂಥ ಮಕ್ಕಳಿಗೆ ವಿದ್ಯಾರ್ಥಿ ಮಿತ್ರ, ಲ್ಯಾಪ್ಟಾಪ್ ಯೋಜನೆ, ಹಾಗೂ ಯಾರಿಗೂ ನಡೆಯತಕ್ಕಂಥವ್ರಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ, ಈ ಥರ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬಂದಿದೆ. ಅದೇ ಥರ ನಮ್ಮ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದೆ. ಕಳೆದ 6 ವರ್ಷಗಳಿಂದ ನಮ್ಮ ಇದರ ಒಂದು ಅಂಗಸಂಸ್ಥೆಯಾದ ವಾಸವಿ ಅಕಾಡೆಮಿಯು ಎಲ್ಲ ಸಮಸ್ತ ನಮ್ಮ ಎಲ್ಲರ ಸಮಾಜದ ಬಂಧುಗಳಿಗೆ IAS IPS ಟ್ರೈನಿಂಗ್ ಕಾರ್ಯಕ್ರಮನ ಕೊಡಬೇಕು, ಉಚಿತವಾಗಿ ಕೊಡಬೇಕು ಅಂತ ಒಂದು ಯೋಜನೆ ರೂಪಿಸ್ಕೊಂಡು ಈ ಯೋಜನೆಯನ್ನು ನಾವು ವಿಜಯನಗರದಲ್ಲಿ ನಮ್ಮ ಇದರಲ್ಲಿ ಒಂದು ತರಬೇತಿ ಕಾರ್ಯಕ್ರಮ ಉಚಿತವಾಗಿ ನೀಡ್ತಾ ಇದ್ದೀವಿ. ಇದಕ್ಕೆ ಸಮಸ್ತ ಎಲ್ಲರೂ ಅರ್ಹತೆ ಇರುವಂಥವರೆಲ್ಲರೂ ಇದಕ್ಕೆ ಸ್ಪಂದಿಸಿ ಇದರಲ್ಲಿ ಸಹಾಯ ಪಡೆದು ಇದರಲ್ಲಿ ಉತ್ತೀರ್ಣರಾಗಿ ಅಭಿವೃದ್ಧಿ ಆಗಬೇಕು, ನಮ್ಮ ದೇಶದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಆರ್ಯವೈಶ್ಯ ಮಹಾಸಭೆಯು ನಮ್ಮ ಅಧ್ಯಕ್ಷರಾದಂಥ RP ರವಿಶಂಕರರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀವಿ. ಇದರ ಸಲುವಾಗಿ ನಾವು ಇವತ್ತು ನಿಮ್ಮ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಎಲ್ಲರೂ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಗುಪ್ತಾ, ನಂಜುಂಡರಾಮ ಶೆಟ್ಟಿ, ಶ್ರೀನಿವಾಸ ಮೂರ್ತಿ, ದೀಪಾ ಸತೀಶ್, ಸುಬ್ಬರಾಯ ಶೆಟ್ಟಿ ಮತ್ತಿತರರು ಹಾಜರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮೇ 25ರಂದು ನಡೆಯಲಿರುವ ಶ್ರೀರಾಮ ಶೋಭಾ ಯಾತ್ರೆಯನ್ನ ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯಿಂದ ನಡೆಸಲು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಇಂದು ಶಾಂತಿ ಸಭೆ ನಡೆಸಲಾಯಿತು. ಶಿಡ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ವಿವಿಧ ಧರ್ಮಗಳ ಮುಖಂಡರು ಭಾಗಿಯಾಗಿದ್ದರು. ಸಭೆಯಲ್ಲಿ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಶಿಡ್ಲಘಟ್ಟದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಸದಾ ಶಾಂತಿ ಮತ್ತು ಸಹಬಾಳ್ವೆ ಇದೆ. ಈ ಮೌಲ್ಯಗಳನ್ನು ಮುಂದುವರಿಸಲು ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದರು. ಶ್ರೀರಾಮ ಶೋಭಾಯಾತ್ರೆ ದಿನ ವಾಹನ ದಟ್ಟಣೆ ತಪ್ಪಿಸಲು ನಗರದಲ್ಲಿ ನಿರ್ದಿಷ್ಟ ಮಾರ್ಗದಲ್ಲಿ ಸಂಚಾರ ನಿರ್ಬಂಧ ಜಾರಿಗೊಳ್ಳಲಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟುನಿಟ್ಟಿನ ಪೊಲೀಸ್ ಭದ್ರತೆ ಒದಗಿಸಲಾಗುವುದು ಎಂದರು. ಸಭೆಯಲ್ಲಿ ವಿವಿಧ ಧರ್ಮಗಳ ಮುಖಂಡರು ಶೋಭಾಯಾತ್ರೆ ಶಾಂತಿಯುತವಾಗಿ ನಡೆಸಲು ತಮ್ಮ ಸಂಪೂರ್ಣ ಸಹಕಾರವಿದೆ ಎಂಬ ಭರವಸೆ ನೀಡಿದರು. ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಲು ಎಲ್ಲರೂ ಕಾನೂನು ಪಾಲಿಸಿ ಪೊಲೀಸ್ ಇಲಾಖೆಗೆ ಸಹಕಾರ ನೀಡುವಂತೆ ಮನವಿ ಮಾಡಲಾಯಿತು. ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯವನ್ನು ಕಳೆಯಬಾರದು ಅನ್ನೋ ಒಂದು ವಿಚಾರಗಳು ತಾವೆಲ್ಲ ಹೇಳಿದ್ವಿ. ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ. ಸಾಮರಸ್ಯ ಭಾವೈಕ್ಯತೆ ಯಾವಾಗಿರ್ತದೋ ಅದು ದೇಶ ಮತ್ತು ರಾಜ್ಯ ಇರ್ತಕ್ಕಂಥ ವಾತಾವರಣ ಪರಿಸರ ಬಹಳ ಸುಭದ್ರವಾಗಿರ್ತದೆ ಅಂತ ಹೇಳೋಕ್ಕೆ ಬಯಸ್ತೇನೆ. ಏನಿವತ್ತು 25ನೇ ತಾರೀಕು ಭಾನುವಾರ ದಿವಸ
ಶೋಭಾಯಾತ್ರೆ ಕಾರ್ಯಕ್ರಮಗಳು ಅವೆಲ್ಲ ಏನೇನು ಹೇಳಿದರೆ ಅದೆಲ್ಲ ನಾನು ಇನ್ನು ಮತ್ತೆ ತಿಳ್ಕೊತೀನಿ. ನಗರದಲ್ಲಿರ್ತಕ್ಕಂಥ ಮತ್ತು ತಾಲೂಕಿನಾದ್ಯಂತ ಎಲ್ಲ ನಮ್ಮ ಭಾರತದ ಪ್ರಜೆಗಳು ನಾವು ತಾಲೂಕಿನಾದ್ಯಂತ ಶಿಗ್ಗಾಡ್ ತಾಲೂಕಿನೆಲ್ಲ ಪ್ರಜೆಗಳು ವ್ಯಾಪಾರ ವ್ಯವಹಾರಗಳೆಲ್ಲ ಮಾಡ್ಕೊಳ್ತೀವಿ. ಪ್ರತಿಯೊಂದು ನಿಮ್ಮಲ್ಲಿ ವ್ಯವಹಾರಗಳಿರ್ತವೆ. ಅದೇ ಥರ ವ್ಯವಹಾರ ಮಾಡ್ಕೊಂಡು ಹೋಗಿ ಪೊಲೀಸರ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ. ಏನು ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡ್ಕೊತೀರಿ ಅದನ್ನು ನೀಟಾಗಿ, ಯಾಕಂದರೆ ಈ ರೋಡು ಡಬಲ್ ರೋಡ್ ಆಗುತ್ತೆ. ಜಿಬ್ಬು ರೋಡ್ ಇರೋದು ಈ ನಡುವೆ ರೋಡ್ ಚೆನ್ನಾಗಾಗಿದೆ. ಜನ ವೆಹಿಕಲ್ ನಾವು ಹೋದ ವರ್ಷ ಏನು ಮಾಡಿದ್ರೆ ಅದೇ ಸರ್ ಕರ್ಕೊಂಡು. ಇನ್ನು ಈ ಶಾಂತಿ ಸಭೆಯಲ್ಲಿ ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಸೇರಿದಂತೆ ವಿವಿಧ ಧರ್ಮದ ಮುಖಂಡರಾದ ಸೀಕಲ್ ಆನಂದಗೌಡ, ಸುರೇಂದ್ರಗೌಡ, ನಗರಸಭೆ ಸದಸ್ಯ ಅಫ್ಸರ್ ಪಾಷಾ, ರಘು, ನಾರಾಯಣಸ್ವಾಮಿ, ಮಕ್ಸೂದ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕಳೆದ 1 ವರ್ಷದಿಂದ ಕ್ಯಾನ್ಸರ್ ರೋಗಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಸಮರ್ಪಕ ಚಿಕಿತ್ಸೆ ನೀಡದ ಕಾರಣ ಮೃತಪಟ್ಟಿದ್ದಾರೆ ಎಂದು ಆರೋಪಿಸಿ ಮೃತನ ಸಂಬಂಧಿಕರು ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ನಡೆಸಿದ ಘಟನೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಕಳೆದ 1 ವರ್ಷದ ಹಿಂದೆ ಆ ರೋಗಿಗೆ ಕ್ಯಾನ್ಸರ್ ಇದೆ ಎಂಬುದು ಬಹಿರಂಗವಾಗಿದೆ. ಅಂದಿನಿಂದ ಒಬ್ಬರೇ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ. ಅಲ್ಲದೆ 2 ಆಪರೇಷನ್ ಕೂಡ ಮಾಡಿದ್ದಾರಂತೆ. ಇದಕ್ಕೆಲ್ಲ ಸುಮಾರು 13 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿದೆಯಂತೆ. ಆದರೂ ರೋಗಿ ಸಾವನ್ನಪ್ಪಿದ್ದು ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದ ಮೃತನ ಕುಟುಂಬಸ್ಥರು ಆಸ್ಪತ್ರೆ ಮುಂದೆ ಹೈಡ್ರಾಮಾ ಮಾಡಿದ ಘಟನೆ ಇಂದು ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಅಭಯ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯವೇ ರೋಗಿಯ ಸಾವಿಗೆ ಕಾರಣ ಎಂಬುದು ಕುಟುಂಬಸ್ಥರ ಆರೋಪವಾಗಿದೆ. ಈ ಕುರಿತು ಮಾತನಾಡಿದ ಮೃತನ ಪುತ್ರ, 1 ವರ್ಷದ ಹಿಂದೆ ಕ್ಯಾನ್ಸರ್ ಪತ್ತೆಯಾಗಿತ್ತು. ಕೀಮೋಥೆರಪಿ ಸೇರಿದಂತೆ ಎಲ್ಲ ಚಿಕಿತ್ಸೆಗಳನ್ನು ಅಭಯ ಆಸ್ಪತ್ರೆ ವೈದ್ಯರಿಂದಲೇ ಕೊಡಿಸಲಾಗಿದೆ. 8 ತಿಂಗಳ ಹಿಂದೆ ಆಪರೇಷನ್ ಮಾಡಲಾಗಿತ್ತು. ಆಪರೇಷನ್ ಆದ 3 ದಿನಕ್ಕೆ ಹೊಟ್ಟೆ ಊತ ಬಂದಿದ್ದು ಅದೇ ಸರಿಯಾಗಲಿದೆ ಎಂದು ವೈದ್ಯರು ಹೇಳಿ ನಿರ್ಲಕ್ಷ್ಯ ಮಾಡಿದ್ದೇ ಸಾವಿಗೆ ಕಾರಣ ಎಂದು ಆರೋಪಿಸಿದರು. ತಂದೆಯವ್ರಿಗೆ ವರ್ಷದಿಂದ ಕ್ಯಾನ್ಸರ್ ಥರ ಆಗಿತ್ತು. ಪ್ರಶಾಂತ್ ಸರ್ ನೋಡಿ ಕ್ಯಾನ್ಸರ್ ಇದೆ ಅಂತ ಹೇಳಿದರು. ನಾನು ಬೆಂಗಳೂರು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದರೂ ನಮ್ಗೆ ಅಲ್ಲಿ ಹೋಗಿ ಬರೋಕ್ಕಾಗಲ್ಲ ಸರ್, ಇಲ್ಲೇ ನೋಡಿ ಡಾಕ್ಟ್ರ್ ಕರೆಸಿ ನೋಡ್ತಿದ್ರು. ರೇಡಿಯೇಷನ್ ತೊಗೊಬೇಕು ಅಂದರು. ಫಸ್ಟು ರೇಡಿಯೇಷನ್ಗೂ ಕಾಪಿಸ್ಟಿಗೆ ಬರೆದ್ರು, ಅಲ್ಲೇ ತೋರಿಸ್ಕೊಂಡ್ಬಂದು ಅದಾದಮೇಲೆ ಆಪ್ರೇಷನ್ನು ಮಾಡಿದ್ರು 8 ತಿಂಗಳ ಹಿಂದೆಗಡೆ. ಆಪ್ರೇಷನ್ ಆದಮೇಲೆ ಈ ಕೀಮೋ ರೇಡಿಯೇಷನ್ ಅವ್ರು ಏನು ಹೇಳಿದಾರೋ ಅದೇ ಪ್ರಕಾರ ಮಾಡ್ಕೊಂಡ್ಬಂದು ಈಗ ಮತ್ತೆ ಈ ಬ್ಯಾಗ್ ಹಾಕಿದ್ರು. ಬ್ಯಾಗ್ ಒಳಗಡೆ ಹಾಕೋದಕ್ಕೆ ಅವರೇ ಟೆಸ್ಟ್ ಮಾಡಿ ಎಲ್ಲನೂ ಹೇಳಿ ಒಳಗಡೆ ಹಾಕ್ಬೋದು ಅಂದ್ಬಿಟ್ಟು ಅವರೇ ಕೊಟ್ಟಿರೋ ಡೇಟಿಗೆ ಬಂದು ಆಪ್ರೇಷನ್ ಮಾಡ್ತಿದ್ದೀರಿ. ಆಪ್ರೇಷನ್ ಆದಮೇಲೆ 3 ದಿನ ಆದಮೇಲೆ ಹೊಟ್ಟೆ ಊದ್ಕೊಂಡಿದೆ, ಹೊಟ್ಟೆ ನೋವು, ಹೊಟ್ಟೆ ಊತ ಎಲ್ಲ ಬಂದಿದೆ. ಆದ್ರೂ ಅವ್ರೇನೂ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ. ಅದು ಹಂಗೆ ಸರಿ ಹೋಗುತ್ತೆ ಅಂತ 8 ದಿನ ಮುಂದಕ್ಕೆ ತಳ್ಳೋದ್ರು. 8ನೇ ದಿನ ಸ್ಕ್ಯಾನ್ ಮಾಡಿ ನೋಡಿದಾಗ ಕರುಳು ಮುಂಚೆ ಮಾಡಿರೋ ಆಪ್ರೇಷನ್ ಹತ್ರ ಕರುಳು ಓಪನ್ ಮಾಡಿ ಇನ್ಫೆಕ್ಷನ್ ಬಾಡಿ ಫುಲ್ಲು ಸ್ಪ್ರೆಡ್ ಆಗಿ ನರಕ ಅನುಭವಿಸಿ ಇವತ್ತಿಗೆ ಸಾವನ್ನಪ್ಪಿದ್ದಾರೆ. ಅಷ್ಟಾಗೋದಕ್ಕೆ ಯಾಕೆ ಬಿಟ್ಟರು? ಅದಾದಮೇಲೆ ಮತ್ತೆ ವೆಂಟಿಲೇಟರ್ಗೆ ಹಾಕ್ಕೊಂಡು ಆಪ್ರೇಷನ್ ಇಮಿಡಿಯೇಟ್ ಮಾಡಬೇಕು ಅಂತೇಳಿ ವೆಂಟಿಲೇಟರ್ಗೆ ಹಾಕ್ಕೊಂಡು ಆಪ್ರೇಷನ್ ಮಾಡಿ 4 ದಿನ ಇಲ್ಲಿ ಇಟ್ಕೊಂಡು 4ನೇ ದಿನ ಮುದ್ದನಹಳ್ಳಿ ಕಳಿಸ್ಕೊಟ್ಟಿದ್ದಾರೆ. ಮುದ್ದನಹಳ್ಳಿ 2 ಆಪ್ರೇಷನ್ನು, 22ನೇ ತಾರೀಕು 1 ಆಪ್ರೇಷನ್ನು, 3ನೇ ತಾರೀಕು ಮತ್ತೆ ಸಿವಿಯರ್ ಆಪ್ರೇಷನ್ ಎರಡೂ ಮಾಡಿ ಕ್ಲೀನ್ ಮಾಡಿ ಕಾಲ ಹತ್ರ ಎಲ್ಲೆಲ್ಲಾಗಿದೆಯೋ ಎಲ್ಲ ಕಡೆ ಓಪನ್ ಮಾಡಿ ಕ್ಲೀನ್ ಮಾಡಿದ್ದಾರೆ. ಮಾಡಿ
ಇಲ್ಲಿಂದ ಇಲ್ಲಿ ಆಗಲ್ಲ, ಇನ್ನು ಮುಂದೆ ಇನ್ನೂ ಜಾಸ್ತಿ ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲಿದ್ರೆ ನಿಮ್ಗೆ ದುಡ್ಡು ಜಾಸ್ತಿ ಆಗ್ತಿದೆ, ಅಲ್ಲಿ ಕಮ್ಮಿ ಆಗ್ತಿದೆ, ನಾನು ಬಂದು ನೋಡ್ತೀನಿ, ಅಲ್ಲಿ ನಾನು ಮಾತಾಡಿದ್ದೀನಿ ಡಾಕ್ಟರ್ಸ್ನ, ಇಲ್ಲಿ ದುಡ್ಡು ಜಾಸ್ತಿ, ನಿಮ್ಗೆ ದುಡ್ಡು ಯಾಕೆ ಕಳ್ಕೊಂತೀಯ, ಟ್ರೀಟ್ಮೆಂಟ್ ಇಲ್ಲಿ ಕೊಡೋದದೆ ಅಲ್ಲಿ ಕೊಡೋದದೆ, ನಾನು ಡಾಕ್ಟರ್ನ ಮಾತಾಡ್ತೀನಿ, ನಾನು ಬಂದು ಮಾತಾಡ್ತೀನಿ, ನಾನು ನೋಡ್ತೀನಿ ಅಂತೇಳಿ ಅಲ್ಲಿ ಕಳಿಸ್ಕೊಂಡು ಮಾರನೇ ದಿನ ಬಂದ್ಬಿಟ್ಟು ಅವ್ರು ಕನ್ವಿನ್ಸ್ ಮಾಡ್ಬಿಟ್ಟು ರಿಮೂವ್ ಮಾಡ್ಬಿಟ್ಟು ಮನೆಗೆ ಕಳಿಸ್ಬಿಟ್ಟು ಉಳಿಯಲ್ಲ ಅಂತ ಅಲ್ಲಿರೋ ಡಾಕ್ಟರ್ಸ್ಗೆ ಹೇಳ್ಬಿಟ್ಟು ಬಂದಿದ್ದಾರೆ. ಯಾಕೆ ಈ ಥರ ಮಾಡಿದ್ರು? ವರ್ಷದಿಂದ ನಾವು ತೋರಿಸಿದ್ರಲ್ವಾ, ಈ ಹೊಟ್ಟೆ ಊದ್ಕೊಂಡಾಗ ಯಾಕೆ ಟ್ರೀಟ್ಮೆಂಟ್ ಕೊಡಲಿಲ್ಲ, ಯಾಕೆ ನೋಡಲಿಲ್ಲ, ಸ್ಕ್ಯಾನ್ ಮಾಡಿದ್ರೆ ಆಗಲೇ ಗೊತ್ತಾಗಿರೋದಲ್ಲ. ಹೊಟ್ಟೆ ಊದ್ಕೊಂಡು ಅವ್ರಿಗೆ ಉಸಿರಾಟಕ್ಕೆ ಹಾರ್ಟ್ಗೆ ತೊಂದರೆ ಆಗೋವರೆಗೂ ತಳ್ಳಿದ್ದಾರೆ. ಅದಾದಮೇಲೆ ICU ಶಿಫ್ಟ್ ಮಾಡಿ ಅಲ್ಲಿ ಒಂದು ದಿನ ತಳ್ಳಿ ಅದಾದಮೇಲೆ ಸ್ಕ್ಯಾನಿಂಗ್ ಮಾಡಿ ನೋಡಿದ್ದಾರೆ. ಅಲ್ಲಿವರೆಗೂ ಯಾಕೆ ನೆಗ್ಲೆಕ್ಟ್ ಮಾಡಿದ್ರು? ನಾವು ಯಾಕೆ ಏನೋ ದುಡ್ಡು ಕೊಟ್ಟಿಲ್ವಾ? ಇದುವರೆಗೂ 13 ಲಕ್ಷ ಖರ್ಚು ಮಾಡಿದ್ದೀನಿ. ಸ್ಕ್ಯಾನಿಂಗ್ ಏನು ಒಂದು 7,000 ಖರ್ಚು ಮಾಡೋಕೆ ನಾನು ಹಿಂದಕ್ಕೆ ಹೋಗಿದ್ದ. ಮೆಡಿಸನ್ ಇಲ್ಲಿ ಸಿಗಲಿಲ್ಲ ಅಂತ ಬೇರೆ ಕಡೆ ಬರ್ಕೊಡೋರು, ಆದರೂ ಚಿಕ್ಕಬಳ್ಳಾಪುರ ಅಲ್ಲ ಅಂದರೂ ಬೇರೆ ಕಡೆ ಆದರೂ ತರಿಸ್ಕೊಟ್ಟಿದ್ದೀನಿ. ನಾನು ಯಾವುದಕ್ಕಾದ್ರೂ ತರಿಸ್ಕೊಡಲ್ಲ ಅಂತ ಹೇಳಿದ್ದೀನಿ, ಯಾವುದೋ ತಂದು ಕೊಟ್ಟಿಲ್ವಾ? ಇದುವರೆಗೂ ಒಂದು 7-8 ಸಾರಿ ಬ್ಲಡ್ ಕೇಳಿದ್ದಾರೆ, ಇಲ್ಲಿ ಸಿಕ್ಕಿಲ್ಲ. 4-5 ಸಾರಿ ಬೆಂಗಳೂರಿಗೂ ಹೋಗಿ ಬಂದಿದ್ದೀನಿ, ಬೆಂಗಳೂರಲ್ಲೂ ಬ್ಲಡ್ ತರಿಸ್ಕೊಟ್ಟಿದ್ದೀನಿ. ಯಾವುದಕ್ಕಾದ್ರೂ ಈಗ ಕೇಳಿರೋ ಟೈಮ್ ನಾನು ಏನೊಂದು ಮೆಡಿಸನ್ ತಂದು ಕೊಟ್ಟಿಲ್ಲ, ನೀನು ಡಿಲೇ ಮಾಡಿದ್ಯಪ್ಪ, ಅದಕ್ಕೆ ಈ ಥರ ಆಗಿದೆ ಅನ್ನೋದಕ್ಕೆ ನಾನು ಕಾರಣ ಕೊಡಲಿ. ಈ ಥರ ಆಗೋಕ್ಕೆ ಕಾರಣ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ಫಸ್ಟು ಮೂರ್ತಿ ನರ್ಸಿಂಗ್ ಹೋಮ್ ಅಲ್ಲಿದ್ದಾಗ ನೋಡ್ತಾ ಇದ್ದಿದ್ದು, ಅಲ್ಲಿಂದ ಟ್ರೀಟ್ಮೆಂಟ್ ಶುರು ಮಾಡಿರೋದು. ಅದಾದ ಮೇಲೆ ಅಲ್ಲಿದ್ದಾಗಲೇ ರೇಡಿಯೇಷನ್ಗೆ ಬರ್ಕೊಟ್ಟಿದ್ರು. ಅಲ್ಲಿಂದ ಇಲ್ಲಿಗೆ ಅಭಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ಮೇಲೆ ಬಂದು ಇಲ್ಲಿ ತೋರಿಸಿ ಆಪ್ರೇಷನ್ ಮಾಡ್ತಿರೋದು. ಅದೇ ಡಾಕ್ಟ್ರೇ, ಅವರೇ ನೋಡಿರೋದು. ಅಲ್ಲಿಂದ ಇಲ್ಲಿವರೆಗೂ ಒಬ್ಬರೇ ಡಾಕ್ಟ್ರೇ ನೋಡಿರೋದು. ಅವರು ಬೇರೆ ಡಾಕ್ಟರ್ಸ್ನ ಕರೆಸಿ ನೋಡಿಸಿದ್ದಾರೆ. ಅವರವರು ಏನು ಮಾತಾಡಿದ್ದಾರೆ, ಏನು ಮಾಡಿದಾರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಕೇಳ್ತಿರೋದು ಇಷ್ಟ, ನಮ್ಮ ಅಪ್ಪನಿಗೆ ಇಷ್ಟು ಸೀರಿಯಸ್ ಆಗೋರ್ಗು ಯಾಕೆ ನಮ್ಮ ಟ್ರೀಟ್ಮೆಂಟ್ ಕೊಡಲಿಲ್ಲ? ನಾನು ವರ್ಷದಿಂದ ತೋರಿಸಿದ್ದೀನಲ್ವಾ, ಯಾಕೆ ಈ ಥರ ನನಗೆ ಮೋಸ ಮಾಡಿದ್ರು ಅಂತ ನಾನು ಕೇಳ್ತಾ ಇದ್ದೀನಿ. ಹೊಟ್ಟೆ ಊತ ಕಡಿಮೆಯಾಗದ ಕಾರಣ ಸ್ಕ್ಯಾನಿಂಗ್ ಮಾಡಿಸಿದಾಗ ಕರುಳು ಓಪನ್ ಆಗಿದೆ ಎಂದು ವೈದ್ಯರು ಹೇಳಿದರು. ಏಪ್ರಿಲ್ 22ರಂದು ಒಂದು ಆಪರೇಷನ್, ಮೇ 2ರಂದು ಮತ್ತೊಂದು ಆಪರೇಷನ್ ಮಾಡಲಾಗಿದೆ. 2 ಆಪರೇಷನ್ ಮಾಡಿದ ನಂತರ ಅಭಯ ಆಸ್ಪತ್ರೆಯಲ್ಲಿ ಹಣ ಜಾಸ್ತಿಯಾಗಲಿದೆ ಎಂದು ಅದೇ ವೈದ್ಯರು ಮುದ್ದೇನಹಳ್ಳಿಗೆ ಕಳುಹಿಸಿದರು. ಅಲ್ಲಿ ರೋಗಿಯ ನರಳಾಟ ನೋಡಿ ಬದುಕಲ್ಲ, ಮನೆಗೆ ಕಳುಹಿಸಿ ಎಂದು ಅಲ್ಲಿನ ವೈದ್ಯರಿಗೆ ಹೇಳಿದ್ದಾರೆ ಎಂದು ಅಳವತ್ತುಕೊಂಡರು. ಕಳೆದ 1 ವರ್ಷದಿಂದ ಈವರೆಗೆ 13 ಲಕ್ಷ ವೆಚ್ಚ ಮಾಡಲಾಗಿದೆ. ಆರಂಭದಲ್ಲಿ ಮೂರ್ತಿ ನರ್ಸಿಂಗ್ ಹೋಮ್ನಲ್ಲಿ ಅದೇ ವೈದ್ಯರೇ ಚಿಕಿತ್ಸೆ ನೀಡಿದರು. ನಂತರ ಅಭಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದರು. ಕೊನೆಗೆ ಮುದ್ದೇನಹಳ್ಳಿಗೆ ಕಳುಹಿಸಿದರು. ಈ ಎಲ್ಲ ಆಸ್ಪತ್ರೆಗಳಲ್ಲಿಯೂ ಒಬ್ಬರೇ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ. ಇಂದು ರೋಗಿ ಮೃತಪಟ್ಟಿದ್ದು ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕಿಡಿಕಾರಿದರು. ಜೀವನ ಪರ್ಯಂತ ಅವರು ಚೆನ್ನಾಗಿರ್ಬೇಕು ಅಂತ ಇಂಜೆಕ್ಷನ್ ಕೊಡಿಸ್ಲೇಬೇಕು ಅಂದರು. ಆಗಲೂ ನಾವು ಬೇಡ ಅಂದರೆ ಕೊಡಿಸ್ಲೇಬೇಕು ಅಂದರು. ಸರಿ ಸರ್ ನೀವೇನು ಹೇಳ್ತೀರಾ ಅದೇ ಅಂತೇಳಿ 4 ಅಂದರು. ಆಯಿತು ಅಂದರೆ ಮತ್ತೆ ಬೇರೆ ಡಾಕ್ಟ್ರು ಬಂದರು. ಅವ್ರು ಬಂದು ಇಲ್ಲಪ್ಪ ಈ ರಿಪೋರ್ಟ್ಸ್ ಎಲ್ಲ ನೋಡಿ, ಇಲ್ಲಪ್ಪ ಇದು ಜಾಸ್ತಿ ಸಿವಿಯರ್ ಐತೆ, 8 ತೊಗೊಳ್ಲೇಬೇಕು, ಇನ್ನು ವಯಸ್ಸೈತೆ, ವಯಸ್ಸಾಗಿಲ್ಲ, 8 ಇಂಜೆಕ್ಷನ್ ತೊಗೊಂಡ್ರೇನೆ, ಇಲ್ಲ ಅಂದರೆ ಆಗಲ್ಲ, ಅದೇನೋ ನಿಮ್ಮ ಪಾಡು ನಿಮ್ಮ ಇಷ್ಟ, ಏನೋ ಹೆಚ್ಚು ಕಮ್ಮಿ ಆದರೆ ನಮಗೆ ಗೊತ್ತಿಲ್ಲ ಅಂತ ಅಂದರು ಸರ್. ಹಂಗೆ ಹೇಳಿದ್ಮೇಲೆ ಯಾರೇ ಆಗಲಿ ಇನ್ನು ಕೊಡ್ಸಲ್ಲ ಅಂತಾರೆ ಸರ್. ಆಯಿತು ಅಂದ್ಬಿಟ್ಟು ಅದು ಹೇಳಿ 8 ಇಂಜೆಕ್ಷನ್ನು ಕೊಡ್ಸಿರಿ. ಅದಾದಮೇಲೆ CT ಸ್ಕ್ಯಾನ್ ಮಾಡಿ ಯಾವ ಟೆಸ್ಟ್ಗಳೆಲ್ಲ ಮಾಡಿ ಆಯ್ತು, ಎಲ್ಲ ಕ್ಯೂರ್ ಆಗಿದೆ, ಏನು ತೊಂದರೆ ಇಲ್ಲ ಅಂತೇಳಿ ಆದಮೇಲೆ ವಾರಕ್ಕೆ 10 ದಿನಕ್ಕೂ ಆಪ್ರೇಷನ್ಗೆ ಹೇಳಿದ್ರು. ಅವ್ರು ಹೇಳಿರೋ ಟೈಮ್ಗೆ ಬಂದು ಆಪ್ರೇಷನ್ನು ಮಾಡಿಸಿದ್ದೀರಿ. ಅವ್ರು ಏನು ಹೇಳೋರು ಅಷ್ಟೇ ದುಡ್ಡು ಕಟ್ಟಿದ್ದೀರಿ. ಅದರಲ್ಲೇನೋ ನಮ್ಮ ಬಾರ್ಗಿನ ಏನೋ ನಮ್ಮ ಕೇಳಿದ್ರೆ ಅವ್ರ ದುಡ್ಡು ಪ್ರಕಾರ ಅವ್ರು ಎಷ್ಟು ಕೊಟ್ಟವ್ರು ಅಷ್ಟೇ ಸರ್. ಅದ್ರ ಮೇಲೆ ನಾವು ಇನ್ನೇನು ಕೇಳಿಲ್ಲ, ಏನಿಲ್ಲ. ಅವ್ರು ಏನು ಹೇಳೋರು ಅದು ದುಡ್ಡು ಸಮೇತ ಕಟ್ಟಿದ್ದೀರಿ. ಅವ್ರು ದುಡ್ಡು ಕೊಡೋವ್ರಿಗೂ ICUನಿಂದ ಕೆಳಗಡೆ ಕೂಡ ಕರ್ಕೊಂಬಂದಿಲ್ಲ. ಅಲ್ಲಿಂದ ಅಲ್ಲಿಗೆ 4-5 ಸಾರಿ ಫೋನ್ ಮಾಡಿದ್ದಾರೆ, ಏನು ಮೇಲಿಂದ ಕೆಳಗೆ ಕರ್ಕೊಂಬರೋದಕ್ಕೆ, ಕಟ್ಟಿದ್ರ ಅಂತ. ಏನು 5 ನಿಮಿಷಕ್ಕೆ ಜಾಸ್ತಿ ಇಲ್ಲ, 5 ನಿಮಿಷ ದುಡ್ಡು ಕೌಂಟ್ ಮಾಡೋದ್ರೊಳಗಡೆ ಅಷ್ಟು ಸಾರಿ ಫೋನ್ ಮಾಡಿದ್ದಾರೆ. ಅಲ್ಲಿ ದುಡ್ಡಿಗಿರೋ ಬೆಲೆ ಮನುಷ್ಯನಿಗಿಲ್ವಾ? ವರ್ಷದಿಂದ ತೋರಿಸ್ತಾ ಇದ್ದೀನಿ, ಅಷ್ಟು ಮಾತ್ರ ದುಡ್ಡು ಕೊಡ್ತಾರ ಇಲ್ಲ ಅನ್ನೋ ಗ್ಯಾರಂಟಿ ಇಲ್ವಾ? ಅಲ್ಲಿಗೆ ಅರ್ಥ ಆಗೋಗಿದೆ, ಉಳಿಯಲ್ಲ, ಅಕಸ್ಮಾತ್ ತೊಂದರೆ ಆದರೆ ದುಡ್ಡು ಕೊಡ್ತಾರೋ ಇಲ್ಲ ಅಂದ್ಬಿಟ್ಟು ಈ ಕೆಲಸ ಮಾಡಿದ್ರ ನಮಗೆ. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಅಗ್ನಿ ಸುರಕ್ಷತೆಗೆ ಜಾಗೃತಿಯೇ ಅಡಿಪಾಯ ಎಂದು ಗುಡಿಬಂಡೆ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಅನಂತರಾಜ್ ಹೇಳಿದರು. ಗುಡಿಬಂಡೆ ಅಗ್ನಿಶಾಮಕ ಠಾಣೆ ಹಮ್ಮಿಕೊಂಡಿದ್ದ ಅಗ್ನಿ ಸುರಕ್ಷತೆ ಸಾಧಕ ಬಾಧಕಗಳ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜಾಗೃತಿಯೇ ಅಡಿಪಾಯ ಎಂದು ಗುಡಿಬಂಡೆ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಅನಂತರಾಜ್ ಹೇಳಿದ್ರು. ಅಗ್ನಿ ಸುರಕ್ಷತೆ ಹೇಗೆ ಪ್ರಮುಖವಾಗಿದೆ ಮತ್ತು ವಿವಿಧ ಅಗ್ನಿಪೀಡಿತ ಪ್ರದೇಶಗಳಲ್ಲಿ ತೆಗೆದುಕೊಳ್ಳಬೇಕಾದ ವಿವಿಧ ರೀತಿಯ ರಕ್ಷಣಾತ್ಮಕ ಕ್ರಮಗಳ ಕುರಿತು ಗುಡಿಬಂಡೆ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಅನಂತರಾಜ್ ಮಾಹಿತಿ ನೀಡಿದ್ರು. ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಬೆಂಕಿಯ ಅಪಾಯಗಳು ಮತ್ತು ಅಗ್ನಿ ಅವಘಡದ ಸಮಯದಲ್ಲಿ ತೆಗೆದುಕೊಳ್ಳಬಹುದಾದ ಸುರಕ್ಷತಾ ಕ್ರಮಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಲಾಯಿತು. ಅಗ್ನಿಶಾಮಕ ಸುರಕ್ಷಿತ ಮುನ್ನೆಚ್ಚರಿಕೆಗಳು ಮತ್ತು ಬೆಂಕಿ ಸಂಭವಿಸಿದಾಗ ಎದುರಿಸಲು ಕ್ರಮಗಳ ಪ್ರಾತ್ಯಕ್ಷಿಕವಾಗಿ ತಿಳಿಸಲಾಯಿತು. ಅಗ್ನಿ ಅವಘಡಗಳನ್ನು ನಿಗ್ರಹಿಸುವುದು ಹೇಗೆ ಎಂಬುದರ ಕುರಿತು ಪ್ರಾತ್ಯಕ್ಷಿಕೆ ನಂತರ ಲೈವ್ ಡೆಮೋ ಸೆಷನ್ ನಡೆಯಿತು. ಸ್ಥಳದಲ್ಲಿ ಅಗ್ನಿಶಾಮಕ ಟ್ರಕ್, ಕೆಲ ಫೋಮ್ ಆಧಾರಿತ ಸ್ಪ್ರಿಂಕ್ಲರ್, ವಾಟರ್ ಆಧಾರಿತ, ಕಾರ್ಬನ್ ಡೈಆಕ್ಸೈಡ್ ಕೂಲಿಂಗ್ ಎಫೆಕ್ಟ್ ಆಧಾರಿತ ಸೇರಿದಂತೆ ವಿವಿಧ ರೀತಿಯ ಬೆಂಕಿ ನಂದಿಸುವ ಪ್ರಕ್ರಿಯೆಗಳನ್ನು ಪ್ರದರ್ಶಿಸಿದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಬದುಕು ಕಟ್ಟಿಕೊಂಡಿದ್ದ BBC ರಘು ಎಂಬುವರು ಇಂದು ಬೆಳಗ್ಗೆ ಅಂಗಡಿಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಂತರ ಮರಣೋತ್ತರ ಪರೀಕ್ಷೆಯನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೈಗೊಂಡು ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಬಾಗೇಪಲ್ಲಿ ಪಟ್ಟಣದ DVG ಮುಖ್ಯ ರಸ್ತೆಯ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೊಂದಿಕೊಂಡಿರುವ ಕಟ್ಟಡದಲ್ಲಿ ಸುಮಾರು 2 ದಶಕಗಳಿಗೂ ಹೆಚ್ಚು ಕಾಲದಿಂದ ಹೋಲ್ಸೇಲ್ ವ್ಯಾಪಾರ ಮಾಡಿಕೊಂಡಿದ್ದ BBC ರಘು ವ್ಯಾಪಾರಕ್ಕಾಗಿ ಕೈಸಾಲ, ಬಡ್ಡಿಗೆ ಸಾಲ ಮಾಡಿಕೊಂಡಿದ್ದರು ಎನ್ನಲಾಗಿದೆ. ಜೊತೆಗೆ ಕೌಟುಂಬಿಕ ಸಮಸ್ಯೆಗಳು ಕಾಡುತ್ತಿದ್ದವು. ಇವೆಲ್ಲವುಗಳಿಂದ ಮಾನಸಿಕವಾಗಿ ಕುಗ್ಗಿದ್ದ ರಘು ಆತ್ಮಹತ್ಯೆಗೆ ಶರಣಾಗಿರಬಹುದೆಂದು ಶಂಕಿಸಲಾಗಿದೆ. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಕೌಟುಂಬಿಕ ಸಮಸ್ಯೆಗಳು ಮತ್ತು ಸಾಲದ ಸಮಸ್ಯೆಗಳಿಂದ ಆತ್ಮಹತ್ಯೆಗೆ ಶರಣಾಗಿರುವುದಾಗಿ ದೂರು ನೀಡಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಈ ಬಗ್ಗೆ ಅವರ ಸಹೋದರ ಈರಣ್ಣ ಪ್ರತಿಕ್ರಿಯೆ ನೀಡಿದ್ದು, ಎಂದಿನಂತೆ ಇಂದು ಮುಂಜಾನೆಯೇ ಅಂಗಡಿ ಬಾಗಿಲು ತೆಗೆದು ಕೆಲಕಾಲ ವ್ಯಾಪಾರ ಮಾಡಿದ್ದಾನೆ. ನಂತರ ಗಿರಾಕಿಗಳು ಇಲ್ಲದ ವೇಳೆ ಬಾಗಿಲು ಹಾಕಿಕೊಂಡು ನೇಣಿಗೆ ಶರಣಾಗಿದ್ದಾನೆ. ಈ ಮಾಹಿತಿ ಫೋನ್ ಮೂಲಕ ತಿಳಿಯುತ್ತಿದ್ದಂತೆ ಓಡಿಬಂದು
ಕೊನೆಯಸರಾದರೂ ಇರಬಹುದೆಂದುಕೊಂಡೆವು. ಆದರೆ ಆಗಾಗಲೇ ಸಾವನ್ನಪ್ಪಿದ್ದು ಆಸ್ಪತ್ರೆಗೆ ಮೃತದೇಹ ರವಾನಿಸಲಾಗಿತ್ತು ಎಂದು ಅಳಲು ತೋಡಿಕೊಂಡರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಜನರು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡದೆ ಜನರ ಬಳಿಗೆ ತೆರಳಿ ಅವರ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಈಡೇರಿಸುವ ಉದ್ದೇಶದಿಂದ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹೇಳಿದರು. ಉಲ್ಲೋಡು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಸರ್ಕಾರದಿಂದ ಅನೇಕ ಸೌಲಭ್ಯಗಳು ದೊರೆಯುತ್ತಿದ್ದು ಅವುಗಳನ್ನು ಪಡೆಯಲು ಜನರಿಗೆ ಸಮಸ್ಯೆಯಾಗುತ್ತಿದೆ. ಜೊತೆಗೆ ಸರ್ಕಾರಿ ಇಲಾಖೆಗಳಲ್ಲಿ ಜನರಿಗೆ ಅನೇಕ ಕೆಲಸಗಳಾಗಬೇಕಿರುತ್ತದೆ. ತಮ್ಮ ಊರುಗಳಿಂದ ಕಚೇರಿಗಳಿಗೆ ಅಲೆದಾಡುತ್ತಿರುತ್ತಾರೆ. ಅಧಿಕಾರಿಗಳಿಗೆ ಸಭೆ ಸಮಾರಂಭಗಳ ಕಾರಣದಿಂದ ಜನರ ಕೈಗೆ ಅವರು ಸಿಗುವುದಿಲ್ಲ. ಸರ್ಕಾರ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದ ಮೂಲಕ ಜನರಿಗೆ ಸ್ಥಳದಲ್ಲಿ ಸಮಸ್ಯೆ ಬಗೆಹರಿಸಲಾಗುತ್ತದೆ. ಜನರು ಸಲ್ಲಿಸುವ ಬಹುತೇಕ ಅಹವಾಲುಗಳನ್ನು ಸಭೆಯಲ್ಲಿ ಇತ್ಯರ್ಥ ಮಾಡಲಾಗುತ್ತದೆ. ಜನರು ಇಂತಹ ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸಬೇಕು. ಚುನಾವಣೆ ವೇಳೆ ನೀಡಿದ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ನೀಡುವ ಕಾರಣದಿಂದ ಕೊಂಚ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನ ಕೊರತೆಯಾಗುತ್ತಿದೆ. ಆದರೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಹಾಗೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಸರ್ಕಾರ ಖಂಡಿತವಾಗಲೂ ನಿಮ್ಮ ಪರವಾಗಿದೆ. ಇವತ್ತು ತಾವೇ ತಿಳ್ಕೊಳ್ಳಿ, ಗ್ಯಾರಂಟಿಗಳು, ಈ ಗ್ಯಾರಂಟಿಗಳು ನಮ್ಮ ಆಡಳಿತನವರ ಅಧ್ಯಕ್ಷರು ಈ ಒಂದು ತಾಲೂಕು ನಾವೇನು ಮಾತು ಕೊಟ್ಟಿದ್ದೀವಿ ಎಲೆಕ್ಷನ್ ಮೊದಲು, ಚುನಾವಣೆಗೆ ಮೊದಲು ನಾವು ಮಾತು ಕೊಟ್ಟಿದ್ದೀವಿ. ನಿಮಗೆ 10 kg ಅಕ್ಕಿ ಕೊಡ್ತೀವಿ, ಒಬ್ಬ ಮನುಷ್ಯನಿಗೆ ಕೊಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ, ಅದಕ್ಕೆ ಒಂದು ತಿಂಗಳು 2 ತಿಂಗಳು ತಡವಾಗಿ ಬರ್ತಾ ಇದೆ. ಇನ್ಮೇಲೆ ಅದು ಸೆಟ್ರೇಟ್ ಮಾಡ್ತೀವಿ, ಕರೆಕ್ಟಾಗಿ ಬರೋ ಥರ ಮಾಡ್ತೀವಿ. ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಮಾಡಿದ್ವಿ, ಕರೆಂಟ್ ಫ್ರೀ ಮಾಡಿದ್ವಿ. ನಿಮ್ಮ ಮಕ್ಕಳಿಗೆ ಉದ್ಯೋಗ ಸಿಗದೆ ಇದ್ದರೆ ನಿರುದ್ಯೋಗ ಭತ್ಯೆ ಕೊಡುವಂಥ ಕೆಲಸನೂ ನಾವು ಮಾಡ್ತಾ ಇದ್ದೀವಿ. ತಾವು ಯೋಚನೆ ಮಾಡಿ, ಈ ಗಟ್ಟಿ ನಿರ್ಧಾರ, ಈ ಥರ ಒಂದು ತಾಕತ್ತಾಗಿ ನಿರ್ಧಾರ ಮಾಡೋ ಶಕ್ತಿ ಇರೋದು ಸಿದ್ದರಾಮಯ್ಯ ಅಂತ ಒಬ್ಬ ಮುಖ್ಯಮಂತ್ರಿಗೆ ಸಾಧ್ಯ, ಬೇರೆ ಯಾರ ಕೈಯಿಂದ ಸಾಧ್ಯ ಆಗಲಿಕ್ಕೆ ಆಗ್ತಾ ಇರ್ತಾರೆ. ಅವ್ರಿಗೆ ಬಡವರು ನೋವು ಗೊತ್ತು. ಜನಸ್ಪಂದನ ಕಾರ್ಯಕ್ರಮಕ್ಕೂ ಮುನ್ನ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮದಲ್ಲಿ ನೂತನ ಪಶು ವೈದ್ಯಕೀಯ ಇಲಾಖೆ ಕಟ್ಟಡದ ಉದ್ಘಾಟನೆ, ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ 3 ಕೊಠಡಿಗಳ ಉದ್ಘಾಟನೆ, 5 ಕೋಟಿ ವೆಚ್ಚದ ಗುಡಿಬಂಡೆ ಪಟ್ಟಣದಿಂದ ರಾಮಪಟ್ಟಣ ರಸ್ತೆ ಕಾಮಗಾರಿ ಭೂಮಿ ಪೂಜೆ ಈ ವೇಳೆ ನೆರವೇರಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನೆರವೇರಿಸಲಾಯಿತು. ವಿವಿಧ ಮಾಶಾಸನಗಳ ಮಂಜೂರಾತಿ ಪತ್ರ, ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ, ಜಾಬ್ ಕಾರ್ಡ್ ವಿತರಣೆ, ಎನ್ಎಲ್ಎಂ ಯೋಜನೆಯಡಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಚೆಕ್ ವಿತರಿಸಲಾಯಿತು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಸಿಂಧೂರ್ ಹಾಗೂ ಸೇನೆ ಬಗ್ಗೆ ಹಗುರವಾಗಿ ಮಾತನಾಡಿಲ್ಲ. ಇದು ಯಾರಿಗೂ ಸಮಾಧಾನ ತಂದಿಲ್ಲ ಎಂದು ಶಾಸಕ ಕೊತ್ತನೂರು ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ನಾಯಕರಿಗೂ ಆಪರೇಷನ್ ಸಿಂಧೂರ ಸಮಾಧಾನ ಇಲ್ಲ. ಪಬ್ಲಿಕ್ ಮುಂದೆ ಉಗ್ರರನ್ನ ನೆಲಸಮ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಪಹಲ್ಗಾಮ್ನಲ್ಲಿ ಬಂದು ನಮ್ಮ ಹೆಣ್ಣು ಮಕ್ಕಳ ಮುಂದೆ ದಾಳಿ ಮಾಡ್ತಾರೆ ಅಂದರೆ ಹೇಗೆ? ನಮ್ಮ ಸೇನೆ ಬಲಿಷ್ಠವಾಗಿದೆ, ಅದು ಸಿಂಧೂರ ಆಪರೇಷನ್ ಇಂದ ತಿಳಿದಿದೆ ಎಂದರು. ಇಂತಹ ಶಕ್ತಿವಂತ ದೇಶದಲ್ಲಿ ಪದೇ ಪದೇ ದಾಳಿಗಳಾಗುತ್ತವೆ ಅಂದರೆ ಹೇಗೆ ಸಾಧ್ಯ? ಅದಕ್ಕೆ ಸೇನೆಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಪಹಲ್ಗಾಮ್ ದಾಳಿಗೆ ಕಾರಣರಾದ ಉಗ್ರಗಾಮಿಗಳನ್ನ ಹೊಡೆಯಬೇಕು. ಇಲ್ಲಿರುವ ಉಗ್ರರನ್ನ ಮೊದಲಿಗೆ ಹೊಡೆಯಬೇಕು. ಆದರೆ ಎಲ್ಲೋ ಹೊಡೆದಿದ್ದೇವೆ ಅನ್ನೋದೇ ನಮಗೆ ಬೇಸರ. ನಮ್ಮ ನಿರೀಕ್ಷೆ ಹುಸಿಯಾಗಿದೆ. ಮತ್ತಷ್ಟು ದಾಳಿಯ ನಿರೀಕ್ಷೆ ಇತ್ತು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಸ್ಪಷ್ಟನೆ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ನಾನು ಹಗುರವಾಗಿ ಮಾತನಾಡಿಲ್ಲ, ಮಾತನಾಡುವುದೂ ಇಲ್ಲ. ನಮ್ಮ ದೇಶ 2 ವರ್ಷಗಳ ಹಿಂದೆ ಪುಲ್ವಾಮಾ ದಾಳಿಯಲ್ಲಿ ಸೈನಿಕರು ಮೃತಪಟ್ಟರು. ಅವರು ನಮ್ಮ ದೇಶದವರಲ್ಲವೇ?
ಟೆರರಿಸ್ಟನ್ನು ಕಿತ್ತಾಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು. ಈ ಚಾನ್ಸನ್ನು ಹಾಳು ಮಾಡಿಕೊಂಡ್ರು ಅಷ್ಟೇ, ಬೇರೆ ಏನಿಲ್ಲ. ಸಮಾಧಾನಕರವಾದಂಥ ಒಂದು ಕ್ರಮ ಅಲ್ಲ. ಹೌದು, ನಮಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಂದರೆ, ಅವ್ರು ಯಾರು ಹೊಡೆದಿದ್ದಾರೆ 4-5 ಜನ ಹಿಡ್ಕೊಂಡ್ಬರ್ತಾರೆ. ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಗನ್ನುಗಳು ಕೊಟ್ಟೋ ಇಲ್ಲ ಸೂಜಿಗಳು ಕೊಟ್ಟೋ ಅವ್ರನ್ನ ಸುಚ್ಚಿಸಿ ಇಲ್ಲ ಏನಾದರೂ ಗನ್ನುಗಳಲ್ಲಿ ಶೂಟ್ ಮಾಡೋಕ್ಕೋ ಇಲ್ಲ ಕಾಲು ಕತ್ತರಿಸಿ ಕೈ ಕತ್ತರಿಸಿ ಏನೋ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸ್ತಾರೆ ಅಂತ ಒಂದಿದ್ದಿತ್ತು. ಆಮೇಲೆ ಅವರು ಬೇರೆ ಯಾವುದು ಬುಡ ಯಾವುದು ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಹಿಡ್ಕೊಂಡು ಬರ್ತಾರೆ. ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ಇದನ್ನು ತುಂಬ ಇಶ್ಯೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವರು ಸಾಯಿಸಿದ್ದವ್ರನ್ನ 5 ಜನ 6 ಜನ ಬಂದು ಅಲ್ಲಿ ಗನ್ನುಗಳು ಶೂಟ್ ಮಾಡಿಬಿಟ್ಟು ಹೋದ್ರಲ್ಲ, ಅವ್ರನ್ನ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಕೊಡಲಿ. ಅವ್ರನ್ನ ಆರಂಭ ಅಂತೆಲ್ಲ ಕರ್ಣ ಇದೇನೋ ವಿರಾಮ ಅಂತ ಹೇಳ್ಬಿಟ್ಟವ್ರಲ್ಲ, ಇನ್ನೇನು ಆರಂಭನೇ ಅಂತ ಹೇಳಿದ್ರೆ ಆರಂಭ ಮಾಡಿದ್ದಾರೆ. ಆರಂಭ ಮಾಡಿ ಮೇಲೆ ಹಂಗೆ ಸುತ್ತಾಡ್ಬಿಟ್ಟು ಇಳಿಸ್ಬಿಟ್ಟವ್ರೆಲ್ಲ. ಯಾರು ಇಸ್ರೇಲ್ ಇರೋದು ಇಷ್ಟು ಊರು, ಯಾರ ಮಾತನ್ನ ಕೇಳಿದ್ನ ಇಸ್ರೇಲ್ ಅವರು? ಎಲ್ಲ ಊರವರು ಹೇಳಿದ್ರು ಬೇಡ ಹೊಡಿಬೇಡ್ರಿ 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 ಅಂತ ಕೇಳಿದ. ಅವ್ರ ಜನನ 60 ಜನ 70 ಜನ ತೊಗೊಂಡೋಗಿ ಇಟ್ಕೊಂಡಿದ್ದಾರೆ. ಅವರೊಂದು ಕಾರಣಕ್ಕೆ ಯಾರು ಹೇಳಿದ್ರು ಕಳ್ಳು ಒಡೆದು ಸರ್ವನಾಶ ಮಾಡಾಕ್ಬಿಟ್ರು. ನಾವೇ ಹೇಳ್ತಾ ಇದ್ದೀವಿ ಟೆರರಿಸ್ಟ್ನ ಹೊಡೀರಿ ಅಂತ ಹೇಳ್ತಾ ಇದ್ದೀವಿ. ಅವರು ಊರುಗಳೇ ಬಿಲ್ಡಿಂಗ್ಗಳು ಮನೆಗಳು ಕಾರುಗಳು ಗಾಡಿಗಳು ಸರ್ವನಾಶ ಮಾಡಾಕ್ಬಿಟ್ರು. ಆಗ ಬಂದ RDX ಎಲ್ಲಿಂದ ಬಂತು? ಇದಕ್ಕೆಲ್ಲ ಮೂಲ ಯಾವುದು? ಆ ರೀತಿಯಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಈ ರೀತಿ ಆಗುತ್ತಿದೆ. ಇದಕ್ಕೆ ಅಂತಿಮ ಎಲ್ಲಿದೆ? ನಾವು ಬಲಿಷ್ಠವಾದ ದೇಶ, ಇಡೀ ಪ್ರಪಂಚದಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ನಾನು ನಿನ್ನೆ ಹೇಳಿದ ಮಾತಿನಲ್ಲಿ ಯಾರ ಮೇಲೆಯೂ ಆರೋಪ ಮಾಡಿಲ್ಲ ಎಂದ್ರ. ನಮ್ಮ ಮನೆಯಲ್ಲಿರುವ ಕಳ್ಳನನ್ನ ಬಿಟ್ಟು ಅಲ್ಲಿ ಹೋಗಿ ಉಗ್ರಗಾಮಿಗಳನ್ನ ಹಿಡಿದಿದ್ದೇವೆ ಅಂದ್ರೆ ಪ್ರಪಂಚದಲ್ಲಿ ಉಗ್ರಗಾಮಿಗಳಿಗೆ ಎಲ್ಲಿಯೇ ಮಟ್ಟ ಹಾಕಿದ್ರು ನಮ್ಮ ಬೆಂಬಲ ಇದೆ. ಆದರೆ ದೇಶದಲ್ಲಿಯೇ ಇರುವ ಉಗ್ರಗಾಮಿಗಳನ್ನ ಬಿಟ್ಟಿದ್ದೀರಾ? ಇವರನ್ನೇ ಹಿಡಿದಿದ್ರೆ ಪ್ಲಾನ್ ಮಾಡಿ ಎಲ್ಲವನ್ನ ತಿಳಿದುಕೊಂಡು ಪ್ಲಾನ್ ಮಾಡಬಹುದಿತ್ತ? ಶ್ರೀಲಂಕಾಗೆ ಹೋದ್ರು ಅಂದ್ರೆ ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತಾ ಎಂದು ಪ್ರಶ್ನೆ ಮಾಡಿದ್ರ. ಇವತ್ತು ಪಬ್ಲಿಕ್ ಏನು ಮಾತನಾಡುತ್ತಾರೆ ಅದನ್ನೇ ನಾನು ಹೇಳ್ತಿರೋದು. ನಾವು ಸಮಾಧಾನಕರವಾದ ಪ್ರತೀಕಾರ ತೀರಿಸಿಕೊಂಡಿಲ್ಲ ಎನ್ನುವುದು ನನ್ನ ವಾದ. ನಮ್ಮ ಹೆಣ್ಣು ಮಕ್ಕಳ ಅರಿಶಿನ ಕುಂಕುಮ ಅಳಿಸಿದವರಿಗೆ ಇದೇನಾ ಶಿಕ್ಷೆ ಎಂದು ಸೇನೆ ಉಗ್ರರ ಹತ್ಯೆ ಕುರಿತ ಬೇಜವಾಬ್ದಾರಿ ಹೇಳಿಕೆಗೆ ಖಂಡನೆ ವ್ಯಕ್ತವಾದ ಹಿನ್ನೆಲೆ ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಸ್ಪಷ್ಟನೆ ನೀಡಿದ್ರ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಸಕರಾದ ಕೊತ್ತೂರು ಮಂಜು ಅವರು ದೇಶದ ಸೈನಿಕರ ಬಗ್ಗೆ ತುಂಬ ಕೆಟ್ಟ ಪದಗಳನ್ನ ಬಳಸಿ ಇವತ್ತು ಭಾರತ ಒಂದೇ ಅಲ್ಲ ಇಡೀ ಪ್ರಪಂಚ ಇವತ್ತು ಇದು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ ಭಾರತದ ಸೈನಿಕರನ್ನು ಮುಕ್ತ ಕಂಠದಿಂದ ಹೊಗಳ್ತಾ ಇರಬೇಕಂದ್ರೆ ಏನು ನಮ್ಮ 26 ಜನರನ್ನು ಹೇಯವಾಗಿ ಕೊಂದು ಭಯೋತ್ಪಾದಕರು ಅವರ ವಿರುದ್ಧ ಭಾರತೀಯ ಸೇನೆ ಕೈಗೊಂಡ ಅಪ್ರತಿಮ ದಾಳಿಗೆ ಪ್ರಪಂಚದ ಎಲ್ಲ ದೇಶಗಳು ಈ ಒಂದು ದಾಳಿನ ಮೆಚ್ಚಿಕೊಂಡು ಅದೇ ರೀತಿ ಭಾರತ ದೇಶದ 140 ಕೋಟಿಗೂ ಹೆಚ್ಚು ಜನ ವಿಜಯೋತ್ಸವ ಆಚರಿಸಿ ಸೈನ್ಯದ ಬಗ್ಗೆ ಉತ್ತಮವಾದಂಥ ಮಾತುಗಳಾಡಿದ್ರು. ಏನಿದು ಆಪರೇಷನ್ ಸಿಂಧೂರು ಮಾಡಿದ್ರು, ಅದ್ರ ಬಗ್ಗೆ ಪೂಜೆಗಳು ವಿಜಯೋತ್ಸವಗಳೆಲ್ಲ ಆಯಿತು. ಆದರೆ ರಾಜಕೀಯದ ತೆವಳಿಗಾಗಿ ಪ್ರಚಾರಕ್ಕಾಗಿ ಇವತ್ತು ಸೈನ್ಯದ ಬಗ್ಗೆ ತುಂಬ ಕೆಟ್ಟದಾಗಿ ಏನು ಒಂದು 4 ಫ್ಲೈಟ್ಗಳು ತಗೊಂಡೋಗ್ಬಿಟ್ಟು ಹೊಡೆದ್ಬಿಟ್ರು. ಇವತ್ತು ಸಾಕ್ಷಿಗಳಿದೆಯಾ? ಎಷ್ಟು ಜನ ನೋಡಿದ್ರು? ಏನು ಸಂವಿಧಾನದ ಅಡಿಯಲ್ಲಿ ಇವರು ಪ್ರತಿಜ್ಞೆ ಮಾಡಿ ಶಾಸಕ ಸ್ಥಾನ ಸ್ಪೀಕರ್ಸ್ ಇರ್ತಾರೆ. ಅವ್ರು ಮಾತಾಡುವಾಗೆ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗಿದ್ದ ರೀತಿ ನಾನು ನಡ್ಕೊತೀನಿ ಅಂತ ಒಂದು ಪದ ಬಳಸ್ತಾರೆ. ಇವತ್ತು ಇವರು ಪದ ಬಳಸಿರೋದು ಭಾರತದ ಸಾರ್ವಭೌಮತ್ವಕ್ಕೆ ತುಂಬ ಧಕ್ಕೆ ಆಗಿದೆ. ಇವರೊಬ್ಬ ಪಾಕಿಸ್ತಾನದ ಏಜೆಂಟ್ ಥರ, ಇವರೇನೋ ಪಾಕಿಸ್ತಾನದಲ್ಲಿ ಗೂಢಚಾರ್ಯ ಮಾಡಿದ್ದಾರೆ ಥರ, ಪಾಕಿಸ್ತಾನದಲ್ಲಿ ಇವ್ರಿಗೆ ಮಾಹಿತಿ ಕೊಟ್ಟಿರೋ ಥರ ಪಾಕಿಸ್ತಾನದಲ್ಲಿ ಏನೂ ಆಗೇ ಇಲ್ಲ ಅಂತ ಮಾಹಿತಿ ಇದೆ. ಆ ಕಾರಣಕ್ಕೆ ಇವ್ರನ್ನ ಈ ಕೂಡಲೇ ಬಂಧಿಸಬೇಕು, ಕೇಸ್ ಹಾಕಬೇಕು, ಬಂಧಿಸಬೇಕು, ಮತ್ತು ಇವ್ರ ಮೇಲೆ ಎಂಕ್ವೈರಿ ಹಾಕಬೇಕು. ಯಾಕಂದರೆ ಇವರು ಯಾವಾಗೂ ಗೊತ್ತಲ್ಲ ನಿಮಗೆ, ಕೋಲಾರಕ್ಕೆ ನೆಂಟ್ರಿ ಇವರು. ಯಾಕಂದರೆ 15 ದಿವಸಕ್ಕೆ ತಿಂಗಳಿಗೆ ಒಂದ್ಸತಿ ಬರೋಂಥ ನೆಂಟ್ರಿ ಇವರು. ಯಾಕಂದರೆ ಇವರೆಲ್ಲ ವಿದೇಶಿ ಪ್ರವಾಸನೇ ಜಾಸ್ತಿ ಇರೋದು. ನೀವು ಅವರೇ ಹೇಳ್ತಾರಲ್ಲ ನಾನು ಕೋಲಾರದಲ್ಲಿ ಕಡಿಮೆ ಇರ್ತೀನಿ ಅಂತ. ಆ ಕಾರಣಕ್ಕೆ ಮಂಜು ಅವರೇ, ಕೊತ್ತೂರು ಮಂಜುನಾಥ್ ಅವರೇ,
ನೀವು ಆಕಸ್ಮಿಕ MLA ಆಗಿರೋದಿಲ್ಲ, ಆಕಸ್ಮಿಕವಾದಂಥ MLA. ಈಗಾಗಲೇ ನೀವು ಜಾತಿ ಹೆಸರಲ್ಲಿ ಮೋಸ ಮಾಡಿರೋದ ಮೇಲೆ ನಿಮ್ಮಲ್ಲೊಂದು ಕೇಸ್ ಆಗಿದೆ. ಈ ಕೂಡಲೇ ನಿಮ್ಮ ಸರ್ಕಾರ ಇರೋದಕ್ಕೆ ನಿಮ್ಮನ್ನು ಬಚಾವ್ ಮಾಡಿದ್ದಾರೆ. ಈ ಕೂಡಲೇ ಸೈನಿಕರಿಗೆ ಜನಗಳನ್ನ ನೀವು ಕ್ಷಮೆ ಕೇಳಬೇಕು, ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಇಲ್ಲವಾದಲ್ಲಿ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಇವಾಗ ನಾವು ಜಿಲ್ಲಾ ವರಿಷ್ಠಾಧಿಕಾರಿಗೆ ಮನವಿ ಕೊಟ್ಟಿದ್ದೀರಿ, ಅವ್ರ ಮೇಲೆ FIR ಮಾಡಬೇಕು, ಕ್ರಮ ಜರುಗಿಸ್ಬೇಕನ್ಬಿಟ್ಟು. ಇದನ್ನು ಮನಗೊಂಡಂಥ KPC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಇವ್ರನ್ನ ಪಕ್ಷದಿಂದ ವಜಾ ಮಾಡಬೇಕು, ಇವರ ಶಾಸಕ ಸ್ಥಾನವನ್ನು ತೆರವುಗೊಳಿಸ್ಬೇಕಂತ ಮನವಿ ಮಾಡ್ತಿದ್ವಿ. ಇಲ್ಲದಿದ್ದರೆ ನಮ್ಮ ರಾಜ್ಯ ಅಧ್ಯಕ್ಷರ ಮನವಿ ಮೇಲೆಗೆ ಅವ್ರನ್ನ ಮಾಹಿತಿ ಕೊಟ್ಟಿದ್ದೀರಿ. ಈಗಾಗಲೇ ನಾವು ಏನು ಕಾನೂನು ರೀತಿ ಕ್ರಮ ಜರುಗಿಸಬೇಕು, ಹೋರಾಟ ಮಾಡಬೇಕು. ಮುಂದಿನ ದಿವಸದಲ್ಲಿ ಆ ಎಲ್ಲ ಹೋರಾಟಗಳನ್ನ ಅವರು ಎದುರಿಸಬೇಕಾಗ್ತದೆ ಮಾನ್ಯ ಶಾಸಕರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. CTV ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ CTV ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡ ಅರಸೀಕೆರೆ ನಗರದ ಕಂತೇನಹಳ್ಳಿಯಿಂದ ಜಾಜೂರಿನವರೆಗಿನ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಅರಸೀಕೆರೆ ನಗರದಲ್ಲಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂತೇನಹಳ್ಳಿಯಿಂದ BH ರಸ್ತೆ ಮಾರ್ಗವಾಗಿ ಜಾಜೂರುವರೆಗೂ ಡಾಂಬರೀಕರಣ ಮಾಡಿಸಿ ನಗರದಲ್ಲಿ ಉಳಿದಿರುವ ಚರಂಡಿ ಹಾಗೂ ರಸ್ತೆ ಕಾಮಗಾರಿಗಳನ್ನು ಮುಗಿಸಲಾಗುವುದು ಎಂದರು.
ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯವಾಗಿದ್ದು ಒಟ್ಟು 59,28,876 ರೂಪಾಯಿ ಮೊತ್ತದ ಕಾಣಿಕೆ ಸಂಗ್ರಹವಾಗಿದೆ. ಭಕ್ತಾದಿಗಳು 63,000 ಮೌಲ್ಯದ 1.400 ಗ್ರಾಂ ಬೆಳ್ಳಿ, 1.57 ಲಕ್ಷ ಮೌಲ್ಯದ 9.5 ಗ್ರಾಂ ಬಂಗಾರವನ್ನು ಕಾಣಿಕೆ ರೂಪದಲ್ಲಿ ದೇವಾಲಯದ ಹುಂಡಿಯಲ್ಲಿ ಹಾಕಿದ್ದಾರೆ. ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳ ಸಮ್ಮುಖದಲ್ಲಿ ಹುಂಡಿ ಎಣಿಕೆ ಮಾಡಲಾಯಿತು. ಹುಂಡಿ ಎಣಿಕೆ ಕಾರ್ಯದಲ್ಲಿ ದೇವಾಲಯದ ಕಾರ್ಯದರ್ಶಿ ಎಂ ನಾರಾಯಣಸ್ವಾಮಿ, ಪ್ರಧಾನ ಅರ್ಚಕ ಶ್ರೀನಿಧಿ, ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಜೆಎನ್ ರಂಗಪ್ಪ, ಕೆಎಸ್ ರವಿ, ಲಕ್ಷ್ಮನಾಯಕ್, ಆರ್ವಿ ಮಹೇಶ್ ಕುಮಾರ್, ಹೇಮಲತಾ ರಮೇಶ್ ಹಾಗೂ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ದೇವಾಲಯದ ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು. ಮನೆ ಖಾಲಿ ಮಾಡಲು ಗಾರ್ಮೆಂಟ್ಸ್ನಿಂದ ಅನುಮತಿ ಪಡೆದು ಮನೆಗೆ ತೆರಳುವ ವೇಳೆ ನಡೆದ ಅಪಘಾತದಲ್ಲಿ ಇಬ್ಬರು ಬಲಿಯಾಗಿರುವ ಘಟನೆ ವಿಜಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ವಿಜಯಪುರ ಬೈಪಾಸ್ ರಸ್ತೆಯ ಸ್ವಾನ್ ಸಿಲ್ಕ್ಸ್ ಫ್ಯಾಕ್ಟರಿ ಮುಂಭಾಗ ಘಟನೆ ನಡೆದಿದ್ದು, ಅಪರಿಚಿತ ವಾಹನ ಬೈಕ್ಗೆ ಡಿಕ್ಕಿಯಾಗಿ ಬೈಕ್ನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ವಿಜಯಪುರ ನಿವಾಸಿಗಳಾದ 38 ವರ್ಷದ ಶಶಿಕಲಾ ಮತ್ತು 19 ವರ್ಷದ ಮನೋಜ್ ಮೃತರಾಗಿದ್ದು, ಸ್ಥಳಕ್ಕೆ ವಿಜಯಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮೃತ ದೇಹಗಳನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸುವುದಾಗಿ ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಗಾಯತ್ರಿ ದೇವಿ ಎಚ್ಚರಿಕೆ. ಅಧಿಕ ಭಾರ, ಅತಿ ವೇಗದ ಗಣಿ ಟಿಪ್ಪರ್ಗಳ ಸಂಚಾರದ ಬಗ್ಗೆ ಆರ್ಟಿಒ ಇನ್ಸ್ಪೆಕ್ಟರ್ಗಳ ನಿರ್ಲಕ್ಷ್ಯಕ್ಕೆ ಆಯುಕ್ತೆ ಎಚ್ಚರಿಕೆ. ವಾಸವಿ ಅಕಾಡೆಮಿಯಿಂದ ಯುಪಿಎಸ್ಸಿ ಉಚಿತ ತರಬೇತಿ. ಎಲ್ಲ ಸಮುದಾಯಗಳ ಅಭ್ಯರ್ಥಿಗಳಿಗೂ ಉಚಿತ ತರಬೇತಿ, ಊಟ, ವಸತಿ ಜೊತೆಗೆ ತರಬೇತಿಗೆ ಜಿಲ್ಲೆಯ ಅಭ್ಯರ್ಥಿಗಳು ಭಾಗವಹಿಸುವಂತೆ ಮನವಿ. ಶ್ರೀರಾಮ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಸಿದ ವೃತ್ತ ನಿರೀಕ್ಷಕ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ, ಸೌಹಾರ್ದತೆ ಕಾಪಾಡಲು ಮನವಿ. ವೈದ್ಯರ ನಿರ್ಲಕ್ಷ್ಯ ಆರೋಪ, ಮೃತದೇಹದೊಂದಿಗೆ ಆಸ್ಪತ್ರೆ ಎದುರು ಹೈ ಡ್ರಾಮಾ. ಚಿಕ್ಕಬಳ್ಳಾಪುರದ ಅಭಯ ಆಸ್ಪತ್ರೆ ಮುಂದೆ ಮೃತನ ಸಂಬಂಧಿಕರ ಆಕ್ರೋಶ. ಕ್ಯಾನ್ಸರ್ ರೋಗಿ ಸಾವಿನ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಆಕ್ರೋಶ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.